ನಾನು ಕೊಂದ ಹುಡುಗಿ. ಆನಂದ. ಕರ್ತೃಕೃತಿ ಪರಿಚಯ. ಆನಂದ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದ ಅಜ್ಜಂಪುರ ಸೀತಾರಾಮ್ ಕನ್ನಡದ ಪ್ರಮುಖ ಕತೆಗಾರರಲ್ಲಿ ಒಬ್ಬರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಸಣ್ಣಕಥಾ ಪರಂಪರೆಯಲ್ಲಿ ಹೆಜ್ಜೆಗುರುತು ಮೂಡಿಸಿದ ಆನಂದರು ಮಾಸ್ತಿ ಅವರ ನಂತರ ಗಮನಿಸಬೇಕಾದ ಕನ್ನಡದ ಪ್ರಮುಖ ಸಣ್ಣಕಥೆಗಾರರು. ಮಾಸ್ತಿ ಅವರ ಸಂಪ್ರದಾಯದಲ್ಲಿ ಬರೆದವರಲ್ಲಿ ಆನಂದರು ಬಹು ಜನಪ್ರಿಯರು. 1902 ಆಗಸ್ಟ್ 18 ರಂದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲ್ಲೂಕಿನ ಆನವಟ್ಟಿಯಲ್ಲಿ ಜನಿಸಿದ ಆನಂದರ ತಂದೆ ಅನಂತಯ್ಯನವರು, ತಾಯಿ ವೆಂಕಟಮ್ಮ. ಆಂಗ್ಲೋ-ವರ್ನಾಕ್ಯುಲರ್ ಶಾಲೆಯಲ್ಲಿ ತಮ್ಮ ಪ್ರಾರಂಭಿಕ ಶಿಕ್ಷಣ ಪೂರೈಸಿದ ಆನಂದರು ನಂತರ ಶಿವಮೊಗ್ಗದಲ್ಲಿ ಹೈಸ್ಕೂಲ್ ಹಾಗೂ ಕಾಲೇಜ್ ಶಿಕ್ಷಣ ಮುಗಿಸಿದರು. ಆನಂದರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಿಂದ ಬಿಎಸ್ಸಿ ಪದವಿ ಹಾಗೂ ಪುಣೆಯಲ್ಲಿ ಕಾನೂನು ಪದವಿ ಅಧ್ಯಯನ ಕೈಕೊಂಡರಾದರೂ, ಈ ಅಧ್ಯಯನ ಹಿಡಿಸದೆ ಕೈಬಿಟ್ಟರು. ಸರಕಾರದ ರೇಷ್ಮೆ ಇಲಾಖೆಯಲ್ಲಿ ಕೆಲಕಾಲ ವೃತ್ತಿ ಜೀವನ ನಡೆಸಿದ ಆನಂದರು ಅಲ್ಲಿನ ಪಕ್ಷಪಾತ, ಅಸಮಾನತೆಗಳಿಗೆ ರೋಸಿ ರಾಜೀನಾಮೆ ಕೊಟ್ಟು ಹೊರಬಂದರು. ಸ್ನೇಹಿತರೊಂದಿಗೆ ರೇಷ್ಮೆ ಕಾರ್ಖಾನೆಯೊಂದನ್ನು ತೆರೆದರು. ಅದರಲ್ಲಿ ಸಫಲರಾಗದೆ ಮೈಸೂರಿನಲ್ಲಿ ವ್ಯಾಪಾರ ಪ್ರಾರಂಭಿಸಿದರು. ಅದು ಸಹಿತ ಸಫಲವಾಗದೆ ಬರವಣಿಗೆಯ ಪ್ರವೃತ್ತಿಯನ್ನೇ ವೃತ್ತಿಯನ್ನಾಗಿಸಿಕೊಂಡರು. ನಾ ಕೊಂದ ಹುಡುಗಿ, ಚೊಚ್ಚಲು ಸಂಭ್ರಮ, ಮಾಟಗಾತಿ, ಹೆಂಡತಿಯ ಕಾಗದ ಮೊದಲಾದ ಕತೆಗಳನ್ನು ಬರೆದು ಬಹು ಜನಪ್ರಿಯರಾದರು. ಸಂಕ್ಷಿಪ್ತ ಸಾರಾಂಶ. ನಮ್ಮ ದೇಶದಲ್ಲಿರುವ ಸುಪ್ರಸಿದ್ಧ ಶಿಲಾಶಿಲ್ಪಗಳ ವೈಖರಿಯನ್ನು ಚಿತ್ರರೂಪದಲ್ಲಿ ಸಂಗ್ರಹಿಸಬೇಕೆಂಬ ಹುಚ್ಚಿನಿಂದ ಕಥಾನಿರೂಪಕರು ಬೇಸಗೆಯ ರಜದಲ್ಲಿ ಮೈಸೂರು ಸೀಮೆಯಲ್ಲಿ ಸಂಚಾರ ಹೊರಟರು. ನಿರೂಪಕರು ತಮ್ಮ ಸಾಮಾನುಗಳನ್ನೆಲ್ಲ ಒಂದು ಸಂತೆಯ ಗಾಡಿಯಲ್ಲಿ ಹಾಕಿ ಅದರ ಹಿಂದೆ ನಡೆದರು. ಹೀಗೆ ಸಂಚಾರ ಹೊರಟಾಗ ಹಳ್ಳಿಯೊಂದರಲ್ಲಿ ಒಂದು ವಿಶಿಷ್ಟ ಘಟನೆ ನಡೆಯಿತು. ಆ ಹಳ್ಳಿಯ ಹೆಸರು ನಾಗವಳ್ಳಿ. ನಿರೂಪಕರು ಆ ಹಳ್ಳಿಗೆ ಬಂದಾಗ ರಾತ್ರಿ ಸುಮಾರು 9 ಗಂಟೆಯ ಸಮಯ. ರಾತ್ರಿಯೆಲ್ಲ ಆ ಎತ್ತಿನ ಗಾಡಿಯಲ್ಲಿ ಪ್ರಯಾಣ ಮಾಡಿ ದಣಿದದ್ದರಿಂದ ಆ ರಾತ್ರಿ ಆ ಹಳ್ಳಿಯಲ್ಲೇ ಉಳಿದುಕೊಳ್ಳಲು ಸರಿಯಾದ ಸ್ಥಳದ ಬಗ್ಗೆ ನಿರೂಪಕರು ಗಾಡಿಯವನನ್ನು ವಿಚಾರಿಸಿದರು. ಅವನು ಕರಿಯಪ್ಪನವರ ಹೆಸರನ್ನು ಹೇಳಿ, ನಿರೂಪಕರು ಕರಿಯಪ್ಪನವರ ಮನೆಯಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಿದ. ಕರಿಯಪ್ಪನವರದು ದೊಡ್ಡ ಸಂಸಾರ, ತುಂಬಿದ ಮನೆ. ಜಗುಲಿಯ ಒಂದು ಪಕ್ಕಕ್ಕಿದ್ದ ಕೊಠಡಿಯಲ್ಲಿ ನಿರೂಪಕರು ಇರುವ ವ್ಯವಸ್ಥೆಯಾಯಿತು. ನಿರೂಪಕರು ಕರಿಯಪ್ಪನವರು ಹೇಳಿದಂತೆ ಕೊಠಡಿಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಮತ್ತೆ ಜಗುಲಿಗೆ ಬಂದರು. ಅಷ್ಟು ಹೊತ್ತಿಗೆ ಕರಿಯಪ್ಪನವರ ಮಗಳು ಚೆನ್ನಮ್ಮ ಒಳಗಿನಿಂದ ಬಿಸಿನೀರು ತಂದಿಟ್ಟಳು. ನಿರೂಪಕರು ಕೈಕಾಲು ಮುಖ ತೊಳೆದುಕೊಂಡರು. ಇನ್ನು ಅರ್ಧ ಗಂಟೆಯಲ್ಲಿ ಊಟ ಮುಗಿಸಿ ಪುನಃ ಹೊರಗೆ ಬಂದು ಕರಿಯಪ್ಪನವರೊಂದಿಗೆ ಜಗುಲಿಯ ಮೇಲೆ ಮಾತನಾಡುತ್ತಾ ಕುಳಿತರು. ತಮ್ಮ ಸಂಚಾರದ ವಿಷಯವನ್ನು ಕರಿಯಪ್ಪನವರಿಗೆ ವಿವರಿಸಿ ಹೇಳಿದರು. ಮಾತನಾಡುತ್ತಾ ಆಡುತ್ತಾ ಕರಿಯಪ್ಪನವರ ವಿಷಯವನ್ನು ಸ್ವಲ್ಪ ತಿಳಿದುಕೊಂಡರು. ಕರಿಯಪ್ಪನವರು ಬಹಳ ನೆಮ್ಮದಿವಂತರು. 400 ರೂಪಾಯಿ ಕಂದಾಯ ಕೊಡುತ್ತಿದ್ದ ಅವರ ಮನೆಯ ತುಂಬಾ ಜನ, ಆಳುಕಾಳುಗಳು, ದನಕರುಗಳಿದ್ದು, ಯಾವುದರಲ್ಲೂ ಕೊರತೆಯಿರಲಿಲ್ಲ. ಆ ಹಳ್ಳಿಗೆಲ್ಲ ದೊಡ್ಡದಾದ ಮನೆ ಕಟ್ಟಿಸಿಕೊಂಡಿದ್ದರು. ಇದೆಲ್ಲಕ್ಕಿಂತ ಮಿಗಿಲಾಗಿ ನಿರೂಪಕರ ಮನಸ್ಸಿನಲ್ಲಿ ನಿಂತದ್ದು ಕರಿಯಪ್ಪನವರ ನಿಷ್ಕಪಟವಾದ ನಮ್ರತೆ. ನಂತರ ನಿರೂಪಕರು ಕರಿಯಪ್ಪನವರಿಗೆ ನಡೆದು ಬಂದುದರಿಂದ ಆಯಾಸವಾದುದನ್ನು ತಿಳಿಸಿ, ಕೊಠಡಿಗೆ ಬಂದು ದೀಪ ಆರಿಸಿ ಮಲಗಿಕೊಂಡರು. ಬೆಳಿಗ್ಗೆ ಎಚ್ಚರವಾದಾಗ ಸುಮಾರು 6:30-7 ಗಂಟೆ. ಅಷ್ಟು ಹೊತ್ತಿಗಾಗಲೇ ನಿರೂಪಕರ ಕೊಠಡಿಯ ಹೊರಗೆ ನೀರು ಸಿದ್ಧವಾಗಿತ್ತು. ಮುಖ ತೊಳೆದುಕೊಂಡು ಕೊಠಡಿಯಲ್ಲೇ ಕುಳಿತಿದ್ದರು ನಿರೂಪಕರು. ಕರಿಯಪ್ಪನವರು ಒಂದು ಬಟ್ಟಲು ಹಾಲು ತಂದರು. ಹಾಲು ಕುಡಿದ ನಿರೂಪಕರು ಕರಿಯಪ್ಪನವರನ್ನು ಅಲ್ಲೇ ಕುಳ್ಳರಿಸಿಕೊಂಡು ತಾವು ಸಂಚಾರ ಮಾಡಿ ತಂದಿದ್ದ ಚಿತ್ರಗಳನ್ನೆಲ್ಲ ತೋರಿಸಿ, ಅವುಗಳ ವಿಷಯವಾಗಿ ತಾವು ತಿಳಿದುಕೊಂಡಿದ್ದನ್ನು ಹೇಳಿದರು. ಕೇಳಿ ಸಂತೋಷಗೊಂಡ ಕರಿಯಪ್ಪನವರು ಹತ್ತಿರದಲ್ಲೇ ಮರಡಿ ಬೆಟ್ಟದ ಬುಡ್ಡದಲ್ಲಿ ರಂಗಪ್ಪನ ಗುಡಿ ಇರುವುದಾಗಿ ಹೇಳಿದರು. ಬೇಲೂರಿನಲ್ಲಿ ತೆಗೆದಿದ್ದ ಕೆಲ ಚಿತ್ರಗಳಿಗೆ ಟಿಪ್ಪಣಿ ವಿವರಣೆ ಬರೆಯಬೇಕಾಗಿದ್ದರಿಂದ, ಹೆಂಡತಿ ಲಕ್ಷ್ಮಿಗೆ ಪತ್ರ ಬರೆಯಬೇಕಾಗಿದ್ದರಿಂದ ನಿರೂಪಕರು ನಾಳೆ ರಂಗಪ್ಪನ ಗುಡಿಗೆ ಹೋಗಿ ಬರುವುದಾಗಿ ತಿಳಿಸಿದರು. ಕರಿಯಪ್ಪನವರು ಆಗಲೆಂದರು. ಆ ದಿನ ನಿರೂಪಕರು ಟಿಪ್ಪಣಿ ವಿವರಣೆ ಬರೆದಾದ ಮೇಲೆ ಹೆಂಡತಿ ಲಕ್ಷ್ಮಿಗೂ ಪತ್ರ ಬರೆದು ಮುಗಿಸಿದರು. ವಿಚಾರಿಸಲಾಗಿ ಆ ಹಳ್ಳಿಯಲ್ಲಿ ಟಪಾಲು ಆಫೀಸ್ ಇಲ್ಲವೆಂದು ಗೊತ್ತಾಯಿತು ನಿರೂಪಕರಿಗೆ. ಒಂದು ಟಪಾಲ್ ಪೆಟ್ಟಿಗೆ ಮಾತ್ರ ಇದೆ ಎಂದು ತಿಳಿಯಿತು. ಆದರೆ ಟಪಾಲ್ ಪೆಟ್ಟಿಗೆ ಎಲ್ಲಿದೆ ಎಂಬುದು ನಿರೂಪಕರಿಗೆ ತಿಳಿಯದು. ಆಳಿನ ಕೈಲಿ ಕಾಗದವನ್ನು ಟಪಾಲು ಪೆಟ್ಟಿಗೆಗೆ ಕಳಿಸಬಹುದೆಂದು ಯೋಚಿಸಿ, ಕೊಠಡಿಯಿಂದ ಹೊರಗೆ ಬಂದರು. ಕೊಠಡಿಗೆ ಎದುರಾಗಿ ಸ್ವಲ್ಪ ದೂರದಲ್ಲಿ ಜಗುಲಿಯ ಕಂಬವನ್ನು ಒರಗಿಕೊಂಡು ಕರಿಯಪ್ಪನವರ ಮಗಳು ಪ್ರಾಯದ ಹುಡುಗಿ ಚೆನ್ನಮ್ಮ ಕುಳಿತಿದ್ದಳು. ನಿರೂಪಕರಿಗೆ ಆಕೆ ಯಜಮಾನರ ಮಗಳಿರಬೇಕೆನ್ನಿಸಿತು. ನಿರೂಪಕರು ಆಳನ್ನು ಕಾಣದೆ, ಏನು ಮಾಡಬೇಕೆಂದು ತೋಚದೆ ನಿಂತಿದ್ದಾಗ, ಚೆನ್ನಮ್ಮ ಎದ್ದು ಬಂದು ಏನು ಬುದ್ಧಿ ಎಂದು ಕೇಳಿ ಸ್ವಲ್ಪ ಹಸನ್ಮುಖಿಯಾದಳು. ಆ ಹಳ್ಳಿಯ ಹುಡುಗಿಯ ನಯವನ್ನೂ ಸರಳತೆಯನ್ನೂ ನೋಡಿ ನಿರೂಪಕರಿಗೆ ಸಂತೋಷವಾಯಿತು.
ಕಾಗದವನ್ನು ಟಪಾಲಿಗೆ ಕಳಿಸಬೇಕಾಗಿತ್ತೆಂದರು ನಿರೂಪಕರು. ಆಕೆ ನಗುತ್ತಾ ತಾನು ಹೋಗಿ ಹಾಕಿ ಬರುವುದಾಗಿ ತಿಳಿಸಿ ಕಾಗದ ಕೊಡಲು ಕೇಳಿದಳು. ಅವಳ ಮಾತುಗಳನ್ನು ಕೇಳಿ ನಿರೂಪಕರಿಗೆ ಅವಳೊಡನೆ ಇನ್ನೂ 4 ಮಾತುಗಳನ್ನಾಡಬೇಕೆನ್ನಿಸಿತು. ಆದರೆ ನಿರೂಪಕರು ಕಾಗದವನ್ನು ಅವಳ ಕೈಗೆ ಕೊಟ್ಟು, ನಿನ್ನ ಹೆಸರೇನು ಎಂದು ಕೇಳಿದರು. ನನ್ನಸ್ರು ಚೆನ್ನಿ ಎಂದು ಸ್ವಲ್ಪ ನಾಚಿಕೆಯಿಂದ ಹೇಳಿ ಹೊರಟು ಹೋದಳು ಚೆನ್ನಮ್ಮ. ಸೊಗಸಾದ ಹೆಸರು ಅಂದುಕೊಂಡ ನಿರೂಪಕರ ಮನಸ್ಸಿನಲ್ಲಿ ಚೆನ್ನಮ್ಮನ ಮುಖದ ನಮ್ರಭಾವ, ಕಣ್ಣುಗಳಲ್ಲಿ ಆಕೆಯ ತಿಳಿ ಹೃದಯದ ನಿರ್ಮಲ ಛಾಯೆ, ಮಾತುಗಳಲ್ಲಿ ಹಳ್ಳಿಗಾಡಿನ ಒಂದು ವಿಧವಾದ ಲಾಲಿತ್ಯ ಇವು ಪ್ರತಿಯೊಂದೂ ನಾಟಿದವು. ಆ ದಿನ ಮಧ್ಯಾಹ್ನ ಊಟವಾದ ಮೇಲೆ ನಿದ್ದೆ ಮಾಡಿ ಎದ್ದ ನಿರೂಪಕರಿಗೆ ಮುಖ ತೊಳೆಯಲು ನೀರು ಬೇಕಾಗಿತ್ತು. ಹೊರಗೆ ಬಂದರೆ ಅದೇ ಕಂಬವನ್ನು ಒರಗಿಕೊಂಡು ಕುಳಿತಿದ್ದ ಚೆನ್ನಮ್ಮ ನಿರೂಪಕರು ಬಂದಿದ್ದನ್ನು ನೋಡಿ ಅನ್ಯಮನಸ್ಕತೆಯಿಂದ ಸೆರಗಿನ ತುದಿಯ ದಾರದ ಎಳೆಯನ್ನು ಕೀಳಲಾರಂಭಿಸಿದಳು. ನೀರು ಕೇಳಲು ಅಲ್ಲಿ ಮತ್ತಾರೂ ಇರಲಿಲ್ಲ. ಈ ಹಿಂದೆ ಒಂದು ಸಲ ಚೆನ್ನಮ್ಮಯೊಡನೆ ಮಾತನಾಡಿದ ಸಲಿಗೆಯಿಂದ ಅವಳಿಗೆ ಸ್ವಲ್ಪ ನೀರು ಬೇಕಿತ್ತೆಂದರು ನಿರೂಪಕರು. ಏನೋ ಒಂದು ಸಡಗರದಿಂದ ಮುಗುಳ್ಳಗೆ ನಗುತ್ತಾ ಒಳಕ್ಕೆ ಹೋದ ಚೆನ್ನಮ್ಮ ನೀರು ತಂದಳು. ಕೈಕಾಲು ಮುಖ ತೊಳೆದುಕೊಂಡ ನಿರೂಪಕರು ಚೆನ್ನಮ್ಮ ತಂದು ಕೊಟ್ಟ ತಿಂಡಿ ಮುಗಿಸಿಕೊಂಡು ಸುತ್ತಾಡಿಕೊಂಡು ಬರಲೆಂದು ಕೊಳಲನ್ನೂ ಸಣ್ಣದೊಂದು ಕ್ಯಾಮರಾವನ್ನೂ ತೆಗೆದುಕೊಂಡು ಹೊರಗೆ ಬಂದರು. ಚೆನ್ನಮ್ಮ ಅದೇ ಸ್ಥಳದಲ್ಲೇ ಕುಳಿತಿದ್ದಳು. ಮನೆಯ ಹಿಂದೆ ಅವರ ತೋಟವಿದೆಯೆಂದು ಕೇಳಿದ್ದು ಜ್ಞಾಪಕಕ್ಕೆ ಬಂದು ಚೆನ್ನಮ್ಮನಿಂದ ಆ ತೋಟದ ದಾರಿ ಕೇಳಿ ತಿಳಿದುಕೊಂಡು ತೋಟಕ್ಕೆ ಬಂದರು ನಿರೂಪಕರು. ಅದು ಬಹಳ ಸೊಗಸಾದ ತೋಟ. ಆ ತೋಟದಲ್ಲಿದ್ದ ವಿಶಾಲವಾದ ಯಾತದ ಬಾವಿಯ ಒಂದು ಪಕ್ಕದಲ್ಲಿ ನೀರಿನವರೆಗೂ ಇಳಿದು ಹೋಗುವುದಕ್ಕೆ ಮೆಟ್ಟಿಲುಗಳಿದ್ದವು. ಬಾವಿಯ ಸುತ್ತಲೂ ಸುಮಾರು 2 ಅಡಿ ಎತ್ತರ ಕಲ್ಲಿನ ಗೋಡೆ. ನಿರೂಪಕರು ಹೋಗಿ ಆ ಗೋಡೆಯ ಮೇಲೆ ಕುಳಿತುಕೊಂಡು ತೋಟದ ಸೊಬಗನ್ನು ಕುಡಿಯಲಾರಂಭಿಸಿದರು. ಹೃದಯ ಆನಂದದಿಂದ ತುಂಬಿ ಹರಿಯುವ ಭರದಲ್ಲಿ ಕೊಳಲನ್ನು ನುಡಿಸಲಾರಂಭಿಸಿದರು. ಕೊಳಲಿನ ಒಂದು ಸ್ವರ 100 ಸ್ವರವಾಗಿ ತೋಟವನ್ನೆಲ್ಲ ತುಂಬಿತು. ತಮ್ಮ ಕೊಳಲಿನ ಗಾನಕ್ಕೆ ತಾವೇ ಉಬ್ಬಿ ಹೋದ ನಿರೂಪಕರು ಒಂದೆರಡು ಕೀರ್ತನೆಗಳನ್ನು ಕೊಳಲಲ್ಲಿ ನುಡಿಸಿ ಆಮೇಲೆ ಬಾಯಲ್ಲಿ ಹೇಳಲಾರಂಭಿಸಿದರು. ತೋಟದಲ್ಲೆಲ್ಲ ತಾವೊಬ್ಬರೇ ಎಂಬ ಧೈರ್ಯದಿಂದ ಬಾಯಿಗೆ ಬಂದಂತೆ ಹಾಡತೊಡಗಿದರು. ಇದ್ದಕ್ಕಿದ್ದಂತೆ ಹಿಂದೆ ಗುಳು ಗುಳು ಶಬ್ದವಾದುದನ್ನು ಕೇಳಿ ತಟ್ಟನೆ ಹಾಡುವುದನ್ನು ನಿಲ್ಲಿಸಿ ತಿರುಗಿ ನೋಡಿದರೆ ಚೆನ್ನಮ್ಮ ಮೆಟ್ಟಿಲುಗಳ ಮೂಲಕ ಕೆಳಗೆ ನೀರಿಗಿಳಿದು ಕೊಡದಲ್ಲಿ ನೀರು ತುಂಬುತ್ತಿದ್ದಳು. ನಿರೂಪಕರು ತಿರುಗಿ ನೋಡಿದಾಗ ಅವಳು ತಲೆಯನ್ನೆತ್ತಿ ಅವರ ಕಡೆ ನೋಡುತ್ತಿದ್ದಳು. ತಾನು ಪಟ್ಟಣದ ನಾಗರಿಕನೆಂದು ಗೌರವವಿಟ್ಟುಕೊಂಡಿದ್ದ ನಿರೂಪಕರಿಗೆ ಈಗ ಗೊಲ್ಲರ ಹುಡುಗನಂತೆ ಕೊಳಲೂದುತ್ತ ಬಾಯಿಗೆ ಬಂದಂತೆ ಅರಚುತ್ತಿದ್ದುದಕ್ಕೆ ಬಹಳ ನಾಚಿಕೆಯಾಯಿತು. ಕೊಳಲನ್ನು ಪಕ್ಕದಲ್ಲಿಟ್ಟು ಕ್ಯಾಮರಾ ನೋಡುವವನಂತೆ ನಟಿಸತೊಡಗಿದರು. ಚೆನ್ನಮ್ಮ ಕೊಡದಲ್ಲಿ ನೀರು ತುಂಬಿಕೊಂಡು ಮೆಟ್ಟಲುಗಳನ್ನು ಹತ್ತಿ ಬಂದು ಕೊಡಗಳನ್ನು ಕೊಳದ ಕಟ್ಟೆಯ ಮೇಲೆ ಇಟ್ಟಿದ್ದಳು. ಈ ಸಮಯದಲ್ಲಿಯೇ ನಿರೂಪಕರು ಅವಳನ್ನು ಪುನಃ ನೋಡಿದ್ದು. ನಿರೂಪಕರ ವಿಚಿತ್ರವಾದ ಸಂಗೀತದಿಂದ ಉಂಟಾಗಿದ್ದ ನಗು ಇನ್ನೂ ಆಕೆಯ ಮುಖದ ಮೇಲೆ ಸುಳಿಯುತ್ತಿತ್ತು. ನಿರೂಪಕರಿಗೆ ಬಹಳ ನಾಚಿಕೆಯಾಗಿ ಮುಖ ತಿರುಗಿಸಿಕೊಂಡು ಎದ್ದು ನಿಂತರು. ಆಕೆ ಏನೋ ಮಾತನಾಡಿದಳು. ಆದರೆ ಅದು ನಿರೂಪಕರಿಗೆ ತಿಳಿಯಲಿಲ್ಲ. ಪುನಃ ಆಕೆಯ ಕಡೆಗೆ ತಿರುಗಿ ಏನಮ್ಮ ಎಂದು ಕೇಳಿದರು. ಆಕೆ ಪದ ಹೇಳುವುದನ್ನೇಕೆ ಬಿಟ್ಟಿರೆಂದು ಕೇಳಿದಳು. ಏನು ಹೇಳಬೇಕೆಂದು ಕೂಡಲೇ ಗೊತ್ತಾಗದೆ ಉಪಚಾರಕ್ಕೆ ಹಲ್ಲು ಕಿರಿದು ಆಮೇಲೆ ಪದ ಮುಗಿದುಹೋಯಿತೆಂದರು ನಿರೂಪಕರು. ಇನ್ನು ಈ ಜಾಗ ಬಿಡಬೇಕೆಂದಕೊಂಡು ಕೊಳಲು ಕ್ಯಾಮರಾಗಳನ್ನು ತೆಗೆದುಕೊಂಡು ಒಂದೆರಡು ಹೆಜ್ಜೆ ಮುಂದಕ್ಕಿಟ್ಟರು. ಅಷ್ಟರಲ್ಲೇ ಚೆನ್ನಮ್ಮ ನಾಚಿಕೆ ಸಂಕೋಚಗಳಿಂದ ಕೊಡ ಹೊರೆಸಲು ಕರೆದಳು. ನಿರೂಪಕರು ಬಿಂದಿಗೆಯನ್ನು ಎತ್ತಿ ಅವಳ ಸೊಂಟದ ಮೇಲಿಟ್ಟರು. ಅವರು ಇಷ್ಟು ಮಾಡಿದ್ದು ಅವಳಿಗೆ ಬಹಳ ಅಗಾಧವಾಗಿ ಕಂಡಿರಬೇಕು. ಅವಳ ಮುಖದ ಮೇಲೆ ಬಹಳ ಸಂತೋಷ ಕಂಡು ಬಂದಿತು. ಮನೆಯ ಹಾದಿಯನ್ನು ಹಿಡಿದು ಮೆಲ್ಲಗೆ ಬಳುಕುತ್ತಾ ಹೋಗುತ್ತಿದ್ದ ಆ ತುಂಬು ಯೌವನ ನಿರೂಪಕರಿಗೆ ಸಾಯಂಕಾಲದ ಸೂರ್ಯನ ಬಂಗಾರದ ಬೆಳಕಿನಲ್ಲಿ ಅತ್ಯಂತ ಮನೋಹರವಾಗಿ ಕಂಡಿತು. ಕೂಡಲೇ ಆಕೆಯ ಆ ನಿಲುವಿನಲ್ಲಿ ಒಂದು ಫೋಟೋ ತೆಗೆಯಬೇಕೆಂದು ಆಸೆಪಟ್ಟ ನಿರೂಪಕರು ಹುಡುಗಿ ಏನು ತಿಳಿದುಕೊಂಡಾಳೆಂಬ ಯೋಚನೆ ಸಹ ಇಲ್ಲದೆ ಚೆನ್ನಮ್ಮ ಎಂದು ಕರೆದರು. ಅದನ್ನು ಕೇಳಿ ಮೆಲ್ಲಗೆ ತಿರುಗಿ ನಿಂತ ಚೆನ್ನಮ್ಮನ ಸಮೀಪಕ್ಕೆ ನಿರೂಪಕರು ಹೋಗಿ ಒಂದು ಕ್ಷಣ ಹಾಗೇ ನಿಲ್ಲಲು ತಿಳಿಸಿದರು. ಚೆನ್ನಮ್ಮ ಸ್ವಲ್ಪ ಆಶ್ಚರ್ಯಗೊಂಡರೂ ಹೂ ಬಿಸಿಲಿಗೆ ಎದುರಾಗಿ ಬಳುಕಿ ನಿಂತಳು. ನಿರೂಪಕರು ಫೋಟೋ ತೆಗೆದು ಚೆನ್ನಮ್ಮನಿಗೆ ಹೊರಡಲು ಹೇಳಿದರು. ಆಕೆ ಕುತೂಹಲದಿಂದ ಅದೇನು ಮಾಡಿದಿರೆಂದು ಕೇಳಿದಳು. ನಿರೂಪಕ ನಾಳೆ ಹೇಳುವುದಾಗಿ ತಿಳಿಸಿದರು. ಆಕೆ ತಿರುಗಿ ನಿಧಾನವಾಗಿ ಮನೆಯ ಕಡೆ ನಡೆದು ಹೋದಳು. ಮಾರನೆಯ ದಿನ ನಿರೂಪಕರು ಬೆಳಿಗ್ಗೆ ಎದ್ದು ತಿಂಡಿ ತೀರ್ಥ ಮುಗಿಸಿಕೊಂಡು ಕರಿಯಪ್ಪನವರು ಗೊತ್ತು ಮಾಡಿಕೊಟ್ಟ ಆಳಿನ ಕೈಯಲ್ಲಿ ಬೇಕಾದ ಸಲಕರಣೆಗಳನ್ನೆಲ್ಲ ಹೊರಿಸಿಕೊಂಡು ಮರಡಿ ಬೆಟ್ಟಕ್ಕೆ ಹೊರಟರು. ಮರಡಿ ಬೆಟ್ಟದಲ್ಲಿ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಹಿಂತಿರುಗಿದರು. ಹಿಂದಿರುಗಿ ಬರುತ್ತಿರುವಾಗ ನಿರೂಪಕರಿಗೆ ಚೆನ್ನಮ್ಮನ ಜ್ಞಾಪಕವಾಯಿತು. ಆ ಹಳ್ಳಿಗಾತಿಯ ಸ್ವಾಭಾವಿಕವಾದ ಎಳೆನಗು ಅವರ ಕಣ್ಣ ಮುಂದೆ ಕುಣಿದಂತಾಯಿತು.
ಚೆನ್ನಮ್ಮನ ಬಗೆಗೆ ತಿಳಿದುಕೊಳ್ಳಬೇಕೆಂಬ ಕುತೂಹಲ ಹುಟ್ಟಿ ಜೊತೆಗಿದ್ದ ಆಳನ್ನು ಯಜಮಾನರ ಮನೆಯಲ್ಲಿರುವ ಚೆನ್ನಮ್ಮ ಯಾರಯ್ಯ ಎಂದು ಕೇಳಿದರು. ಆದರೆ ಆ ಆಳು ಒಂದು ರೀತಿ ನಕ್ಕು, ಯಾಕೆ ಬುದ್ಧಿ ಎಂದು ಕೇಳಲು ನಿರೂಪಕರಿಗೆ ಬಹಳ ಅವಮಾನವಾದಂತಾಯಿತು. ಈ ಆಳು ತಮ್ಮ ಪ್ರಶ್ನೆಯಲ್ಲಿ ಏನೋ ದುರಭಿಪ್ರಾಯವನ್ನು ನೋಡುವ ಹಾಗಾಯಿತಲ್ಲವೆಂದು ಅವರ ಮನಸ್ಸಿನಲ್ಲಿ ಕ್ಷಣಕಾಲ ಬಹಳ ಗಲಿಬಿಲಿಯಾಯಿತು. ನಂತರ ಸುಮ್ಮನೆ ಕೇಳಿದೆನೆಂದರು. ಆಳು ಆಕೆ ಯಜಮಾನ ಮಗಳೆಂದು ಹೇಳಿದ. ಮಧ್ಯಾಹ್ನ ಊಟ ಹೊತ್ತಾಗಿದ್ದುದರಿಂದ ರಾತ್ರಿ ಊಟ ಬೇಡವೆಂದು ತಿಳಿಸಿ ನಿರೂಪಕರು ಮಲಗಿದರೂ ನಿದ್ದೆ ಬರಲಿಲ್ಲ. ಯಾವುದೋ ಕಾದಂಬರಿಯನ್ನು ಓದತೊಡಗಿದರು. ಸುಮಾರು 10 ನಿಮಿಷದ ನಂತರ ಬಾಗಿಲು ಬಡಿದ ಸದ್ದಾಯಿತು. ನಿರೂಪಕರು ಎದ್ದು ಬಂದು ಬಾಗಿಲು ತೆರೆದರೆ ಚೆನ್ನಮ್ಮ. ಇಷ್ಟು ಹೊತ್ತಿನಲ್ಲಿ ಇವಳಿಗೆ ತಮ್ಮಲ್ಲೇನು ಕೆಲಸವೆಂದು ನಿರೂಪಕರಿಗೆ ಆಶ್ಚರ್ಯವಾಯಿತು. ಚೆನ್ನಮ್ಮನ ಕೈಯಲ್ಲಿ ಒಂದು ತಟ್ಟೆ, ಅದರಲ್ಲಿ 4-5 ಬಾಳೆಹಣ್ಣು, ಸ್ವಲ್ಪ ಸಕ್ಕರೆ, ಒಂದು ಬಟ್ಟಲಲ್ಲಿ ಸ್ವಲ್ಪ ಹಾಲು ಇಷ್ಟು ಇತ್ತು. ಆಕೆ ತಮಗೆ ಈಗ ಊಟವಿಲ್ಲದ್ದರಿಂದ ತಂದೆ ಎಂದಳು. ನಿರೂಪಕರಿಗೆ ಆಗ ಸ್ವಲ್ಪ ಹಸಿವು ತೋರುತ್ತಿದ್ದುದರಿಂದ ಆಕೆಯ ಕೈಯಿಂದ ಆ ತಟ್ಟೆಯನ್ನು ತೆಗೆದುಕೊಂಡು ಹಾಸಿಗೆಯ ಸಮೀಪದಲ್ಲಿಡಲು ಹೋದರು. ಚೆನ್ನಮ್ಮ ಹಿಂದೆಯೇ ಕೊಠಡಿಯೊಳಕ್ಕೆ ಬಂದಳು. ನಿರೂಪಕರ ಎದೆ ಸ್ವಲ್ಪ ಅದುರಿತು. ತಟ್ಟೆಯನ್ನು ಹಾಸಿಗೆಯ ಪಕ್ಕದಲ್ಲಿಟ್ಟು ಚೆನ್ನಮ್ಮನಿಗೆ ಹೋಗಲು ಹೇಳಿದರು. ಆದರೆ ಚೆನ್ನಮ್ಮ ನಾನಿದ್ದರೆ ನೀವು ತಿನ್ನಬಾರದೇನು ಎಂದು ಕೇಳಿದಳು. ಅದಕ್ಕೆ ನಿರೂಪಕರು ತಿನ್ನಬಹುದು, ಆದರೆ ಇಷ್ಟು ಹೊತ್ತಿನಲ್ಲಿ ನೀನೊಬ್ಬಳೇ ಇಲ್ಲಿ ಇರುವುದು ಒಳಿತಲ್ಲ ಎಂದು ನಿರೂಪಕರು ಮಾತು ಪೂರೈಸುವುದರೊಳಗಾಗಿ ಅವಳು ಕೊಠಡಿಯ ಬಾಗಿಲನ್ನು ಮುಚ್ಚಿ ಅಗಣಿಯನ್ನು ಹಾಕಿಯೇ ಬಿಟ್ಟಳು. ಅವಳು ಬಾಗಿಲು ಹಾಕಿದ್ದನ್ನು ನೋಡಿ ಇದ್ದಕ್ಕಿದ್ದಂತೆ ನಿರೂಪಕರ ಮೈನಡುಗಿ ಬಿಸಿಯಾಯಿತು. ನಿರೂಪಕರು ಬಾಗಿಲು ಹಾಕಿದ್ದೇಕೆಂದು ಕೇಳುತ್ತಾ ತೆಗೆಯಲು ಹೋದರು. ಆದರೆ ಚೆನ್ನಮ್ಮ ಸರನೆ ಸರಿದು ಬಾಗಿಲಿಗೆ ಅಡ್ಡವಾಗಿ ನಿಂತು ಮುಗುಳ್ಳಗೆ ನಗತೊಡಗಿದಳು. ನಿರೂಪಕರ ಮನಸ್ಸಿನಲ್ಲಿ ಮೂಡಿದ್ದ ಸಂಶಯ ನಿಚ್ಚಳವಾಗಿ, ಇವಳೇ ಹಳ್ಳಿಗಾಡಿನ ಮುಗ್ಧ ಯುವತಿ ಎಂದು ಆಶ್ಚರ್ಯಗೊಂಡರು. ನಿಲ್ಲಲು ಕಾಲೇ ಇಲ್ಲದಂತಾಗಿ ಹಾಸಿಗೆಯ ಮೇಲೆ ಕುಳಿತು ಯೋಚಿಸಲಾರಂಭಿಸಿದರು. ನೂರಾರು ಯೋಚನೆಗಳು ನುಗ್ಗಿ ಬರತೊಡಗಿ ನಿರೂಪಕರ ತಲೆ ಗಾಣದಲ್ಲಿ ಸಿಕ್ಕಿದಂತಾಯಿತು. ಅವರ ಮನಸ್ಸು ಕತ್ತಲೆಯ ಸಮುದ್ರದಲ್ಲಿ ಮುಳುಗಿದಂತೆ ತೋರಿತು. ನಿರೂಪಕರಂತೂ ಚೆನ್ನಮ್ಮಲ್ಲಿ ಕಾಮವನ್ನು ಕೆಣಕಿದವರಲ್ಲ, ಅದನ್ನು ಚೆನ್ನಮ್ಮನೇ ತೋರಿಸಿಕೊಂಡಿದ್ದಳು. ಚೆನ್ನಮ್ಮ ತಿಳಿದವಳಾಗಿಯೂ ಕದ್ದು ಬಂದದ್ದು ನಿರೂಪಕರಿಗೆ ಸರಿಯೆನಿಸುವುದಿಲ್ಲ. ಮನೆಯವರಿಗೆ ತಿಳಿದರೆ ಮರ್ಯಾದೆ ಹೋಗುವ ಪ್ರಶ್ನೆ. ಈಗ ಒಂದೊಂದಾಗಿ ನಿರೂಪಕರಿಗೆ ಅವಳ ಹಿಂದಿನ ದಿನದ ಸಾಯಂಕಾಲದ ನಡವಳಿಕೆಗಳೆಲ್ಲ ಅರ್ಥವಾಗತೊಡಗಿದವು. ಆ ದಿನ ತಮ್ಮ ಹಿಂದೆ ಚೆನ್ನಮ್ಮ ನೀರಿಗೆ ಬಂದದ್ದೇಕೆಂದು ನಿರೂಪಕರಿಗೆ ಅರ್ಥವಾಗತೊಡಗಿತು. ನೀರಿನ ಕೊಡವನ್ನು ಎತ್ತಿಟ್ಟಾಗ ಕೈ ಶೋಕಿಸಿದ್ದು, ಕೊಡವನ್ನು ಎತ್ತುವುದಕ್ಕಿಂತ ಮೊದಲು ಸೆರಗು ಜಾರಿದಾಗ ಆಕೆ ಲಜ್ಜೆ ತೋರದುದು ಇವೆಲ್ಲ ಆಗ ಕೇವಲ ಆಕಸ್ಮಿಕ ಎಂದುಕೊಂಡಿದ್ದ ನಿರೂಪಕರಿಗೆ ಈಗ ಅವೆಲ್ಲ ಶುದ್ಧ ನೆವಗಳೆನ್ನಿಸತೊಡಗಿದವು. ಇವುಗಳಲ್ಲೇ ಆಗ ನಿರೂಪಕರು ಚೆನ್ನಮ್ಮನ ಮುಗ್ಧತೆಯನ್ನು ಕಾಣುತ್ತಿದ್ದೇನೆಂದು ಭಾವಿಸಿದ್ದರೆ ಹೊರತು ಇವೆಲ್ಲ ಚೆನ್ನಮ್ಮ ತಮಗಾಗಿ ಹರಡಿದ್ದ ಬಲೆಯ ಒಂದೊಂದು ಎಳೆಯೆಂದು ತಿಳಿಯದೆ ಹೋದರು. ಈ ಯೋಚನೆಗಳಿಂದ ಅಲ್ಲೋಲಕಲ್ಲೋಲವಾಗಿದ್ದ ಮನಸ್ಸನ್ನು ನಿರೂಪಕರು ಆದಷ್ಟು ಸೀಮಿತಕ್ಕೆ ತಂದು ಈ ಇಕ್ಕಟ್ಟಿನಿಂದ ಪಾರಾಗಲು ಯೋಚಿಸತೊಡಗಿದರು. ಉಪಾಯದಿಂದ ಅವಳನ್ನು ಮೆಲ್ಲನೆ ಹೊರ ಹಾಕಬೇಕೆಂದು ಯೋಚಿಸಿದ ನಿರೂಪಕರು ಚೆನ್ನಮ್ಮನಿಗೆ ನಡುರಾತ್ರಿಯಲ್ಲಿ ಹೀಗೆ ಕದ್ದು ಬರುವುದು ದೊಡ್ಡ ತಪ್ಪು. ಈ ಕೆಲಸ ಬಹಳ ಕೆಟ್ಟದ್ದು, ಬಹಳ ನೀಚವಾದದ್ದು, ಬಹಳ ಪಾಪದ್ದು. ಮನೆಯವರಿಗೆ ತಿಳಿದರೆ ಇಬ್ಬರಿಗೂ ಮರ್ಯಾದೆ ಅಲ್ಲವೆಂದು ತಿಳಿಸಿ ಹೇಳಿದರು. ಆದರೆ ಚೆನ್ನಮ್ಮ ಇದಕ್ಕೆ ಮನೆಯವರು ಏನು ಅನ್ನುವುದಿಲ್ಲವೆಂದು ತಿಳಿಸಿ ತನ್ನ ತಂದೆ ತಾಯಿಗಳು ತನ್ನನ್ನು ಬಸವಿ ಬಿತ್ತಿದುದನ್ನು ತಿಳಿಸಿದಳು. ನಿರೂಪಕರಿಗೆ ಇದನ್ನು ಕೇಳಿ ಆಶ್ಚರ್ಯವಾಯಿತು. ದೇವರಿಗೆ ಬಸವಿ ಬಿಡುವುದನ್ನು ಅವರು ಎಲ್ಲೂ ನೋಡಿರಲಿಲ್ಲ, ಅದರ ಅರ್ಥ ತಿಳಿದಿರಲಿಲ್ಲ. ನಿರೂಪಕರಿಗೆ ಈ ಮೊದಲಿನ ಹೆದರಿಕೆ ತಪ್ಪಿಹೋಗಿ ಈ ಸ್ವಾರಸ್ಯಕರ ವಿಷಯ ತಿಳಿದುಕೊಳ್ಳಬೇಕೆನಿಸಿತು. ಆ ಬಗ್ಗೆ ಕೇಳಿದಾಗ ಚೆನ್ನಮ್ಮ ಹೇಳಿದರು. 8 ವರ್ಷದ ಹಿಂದೆ ಚೆನ್ನಮ್ಮನಿಗೆ ಅನಾರೋಗ್ಯವಾಗಿತ್ತು. ಆಗ ಅವಳ ತಂದೆ ತಾಯಿಗಳು ಚೆನ್ನಮ್ಮನಿಗೆ ಗುಣವಾದರೆ ಚೆನ್ನಮ್ಮನನ್ನು ಬಸವಿ ಬಿಡುವುದಾಗಿ ಮರಡಿ ದೇವರಿಗೆ ಹರಕೆ ಮಾಡಿಕೊಂಡಿದ್ದರು. ಇದನ್ನು ಚೆನ್ನಮ್ಮನಿಂದ ಕೇಳಿ ತಿಳಿದ ನಿರೂಪಕರು ಹಾಗಾದರೆ ಇನ್ನು ಮದುವೆ ಮಾಡಿಕೊಳ್ಳದೆ ಹೀಗೆ ಸೂಳೆಯ ಹಾಗೆಯೇ ಇರುತ್ತೀಯಾ ಎಂದು ಕೇಳಿದರು. ಆ ಮಾತನ್ನು ಕೇಳಿ ಚೆನ್ನಮ್ಮನ ಎದೆಯಲ್ಲಿ ಚೂರಿ ನೆಟ್ಟಂತಾಯಿತು. ಕೋಪಗೊಂಡ ಆಕೆ ಕ್ರೂರ ದೃಷ್ಟಿಯಿಂದ ನಿರೂಪಕರನ್ನು ತಿವಿಯುತ್ತ ತನಗೆ ಆ ಮಾತು ಹೇಳಬಾರದು ಎಂದಳು. ಅವಳಲ್ಲಾದ ಮಾರ್ಪಾಟನ್ನು ನೋಡಿ ನಿರೂಪಕರಿಗೆ ಸ್ವಲ್ಪ ದಿಗ್ಭ್ರಮೆಯಾದಂತಾಯಿತು. ಯಾವ ಮಾತೆ ಎಂದು ಕೇಳಿದರು ನಿರೂಪಕರು. ನಾವು ಸೂಳೆಯರಲ್ಲ ಎಂದಳು ಚೆನ್ನಮ್ಮ. ನಿರೂಪರಿಗೂ ಈ ಮಾತನ್ನು ಕೇಳಿ ಸ್ವಲ್ಪ ಕೋಪ ಆವರಿಸಿತು. ಎಲ್ಲರಂತೆ ಮದುವೆ ಮಾಡಿಕೊಂಡು ಗರತಿಯಾಗಿ ಇರುವುದನ್ನು ಬಿಟ್ಟು ಹೀಗೆ ನಡುರಾತ್ರಿಯಲ್ಲಿ ಮೇಲೆ ಬಿದ್ದು ಬರುವುದು ಸೂಳೆಯಲ್ಲದೆ ಮತ್ತಿನ್ನೇನು ಎಂದು ಕೇಳಿದರು ನಿರೂಪಕರು. ಬಸವಿಯರು ಮದುವೆ ಮಾಡಿಕೊಳ್ಳುವುದಿಲ್ಲ. ಮದುವೆ ಮಾಡಿಕೊಂಡರೆ ಹರಕೆಯನ್ನು ಒಪ್ಪಿಸಲಿಕ್ಕೆ ಆಗುವುದಿಲ್ಲ. ಒಬ್ಬರನ್ನು ಮದುವೆ ಮಾಡಿಕೊಂಡರೆ ನಿಮ್ಮಂತವರ ಸೇವೆಯನ್ನು ಮಾಡುವುದು ಹೇಗೆ ಎಂದಳು ಚೆನ್ನಮ್ಮ.
ಇನ್ನೊಬ್ಬರ ಸೇವೆ ಯಾಕೆ ಮಾಡಬೇಕು, ದೇವರ ಹೆಸರಿನಲ್ಲಿ ಸೂಳೆಗಾರಿಕೆ ಮಾಡುವುದು ತರವಲ್ಲ ಎಂದು ನಿರೂಪಕರು ಹೇಳುತ್ತಿದ್ದಂತೆ ಚೆನ್ನಮ್ಮ ಮತ್ತೆ ಕೋಪದಿಂದ ನಾವು ಸೂಳೆಯರಲ್ಲ. ಸೂಳೆಯರಿಗೆ ದುಡ್ಡಿನ ಆಸೆ. ಅವರು ಜನ ನೋಡುವುದಿಲ್ಲ. ಅವರಿಗೆ ಹರಕೆ ಗಿರಕ್ಕೆ ಇಲ್ಲ. ಆ ಕಸಬೇ ಅವರಿಗೆ ಜೀವನ. ನಾವು ಹಣಗಿನ ಮುಟ್ಟುವುದಿಲ್ಲ. ಅಂತ ಇಂಥ ಜನರನ್ನು ಹತ್ತಿರ ಸೇರಿಸಿಕೊಳ್ಳುವುದಿಲ್ಲ. ತಮ್ಮಂತಹವರು ಬಂದರೆ ಸೇವೆ ಮಾಡಿ ಹರಕೆ ಸಲ್ಲಿಸುತ್ತೇವೆ. ನಮ್ಮನ್ನು ಸೂಳೆಯರು ಅನ್ನಬೇಡಿ ಎಂದಳು ಚೆನ್ನಮ್ಮ. ಈ ಸೇವೆಯನ್ನು ಚೆನ್ನಮ್ಮನ ತಂದೆ ತಾಯಿಗಳು ಒಪ್ಪಿ ಕಳಿಸುವುದನ್ನು ಚೆನ್ನಮ್ಮನಿಂದ ತಿಳಿದ ನಿರೂಪಕರು, ನಿಮ್ಮ ತಂದೆ ತಾಯಿಗಳಿಗೆ ನಾನು ಒಪ್ಪುತ್ತೇನೆ ಅನ್ನುವುದೇನು ಗೊತ್ತು? ಯಾವ ಧೈರ್ಯದ ಮೇಲೆ ಅವರು ನಿನ್ನನ್ನು ನನ್ನ ಹತ್ತಿರ ಕಳಿಸಿದರು ಎಂದು ಕೇಳಿದರು ನಿರೂಪಕರು. ಅದಕ್ಕೆ ಚೆನ್ನಮ್ಮ ಮುಗುಳ್ನಗೆ ನಗುತ್ತಾ, ನಮ್ಮ ಆಳನ್ನು ನೀವು ಏನು ಎತ್ತ ಎಂದು ವಿಚಾರಿಸಿದಿರಂತೆ ಎಂದು ಸ್ವಲ್ಪ ನಾಚಿ ಹೇಳಿದಳು ಚೆನ್ನಮ್ಮ. ಅದು ತಿಳಿದುಕೊಳ್ಳಬೇಕೆಂದು ಕೇಳಿದ್ದಷ್ಟೇ ಎಂದರು ನಿರೂಪಕರು. ನಿರೂಪಕರು ಮತ್ತೆ ಮುಂದುವರೆದು, ಚೆನ್ನಮ್ಮನಿಗೆ ಹೋದ ಪ್ರಾಣ ಮತ್ತೆ ಬರುವುದಿಲ್ಲ. ಹೆಂಗಸರಿಗೆ ಮಾನವೇ ಪ್ರಾಣ. ಮಾನ ಕಳೆದುಕೊಂಡ ಹೆಂಗಸು ನಾಯಿಗಿಂತ ಕಡೆ. ಇರುವ ಮಾನವನ್ನು ನೀವು ಮಾರಿಕೊಳ್ಳಬಾರದು. ಮಾನ ಬಿಟ್ಟ ಹೆಂಗಸಿಗೆ ನರಕದಲ್ಲೂ ಸ್ಥಳವಿಲ್ಲ ಎಂದು ತಿಳಿದವರು ಹೇಳುವುದುಂಟು. ದೇವರ ಹೆಸರಿನಲ್ಲಿ ಹೆಂಗಸು ಮಾನಗೆಟ್ಟರೆ ದೇವರಿಗೆ ಪ್ರೀತಿಯೇನಲ್ಲ. ದೇವರಲ್ಲಿ ಹರಕೆ ಇದ್ದರೆ ಆ ದೇವರ ಸೇವೆ ಮಾಡು. ಅದನ್ನು ಬಿಟ್ಟು ಹೀಗೆ ಮಾನವನ್ನು ಮಾರಿಕೊಳ್ಳುವುದೇ ಎಂದು ಮುಂತಾಗಿ ತಿಳಿ ಹೇಳಿದರು. ಆದರೆ ಚೆನ್ನಮ್ಮ, ನಿಮ್ಮಂಥ ಕುಲೀನರ ಸೇವೆ ಮಾಡಿದರೆ ಪುಣ್ಯ ಬರುತ್ತದೆ ಎಂದಳು. ಅವಳ ಮಾತನ್ನು ಕೇಳಿ ನಿರೂಪಕರು ಮನದಲ್ಲಿ ದೇವರನ್ನು ಮೆಚ್ಚಿಸುವಲ್ಲಿ ಎಷ್ಟೊಂದು ಅನ್ಯಾಯ ಪಾಪ ನಡೆಯುತ್ತಿದೆ ಎಂದುಕೊಂಡರು. ಪ್ರಪಂಚದಲ್ಲಿರುವ ಇಂತಹ ಅಸಹ್ಯಕರ ವಾಡಿಕೆ ಜನರ ಮೌಢ್ಯವೆನ್ನಿಸಿತು ನಿರೂಪಕರಿಗೆ. ಹರಿಕೆ ಒಪ್ಪಿಸುವುದು ಅವರವರ ಭಕ್ತಿ. ಆದರೆ ದೇವರ ಹೆಸರಿನಲ್ಲಿ ಜನರು ಇಂಥ ಬೇಡವಾದ ಕೆಲಸವನ್ನು ಮಾಡುವುದು ದೇವರು ಮೆಚ್ಚುವ ಕೆಲಸವಲ್ಲ. ಈ ಚೆನ್ನಮ್ಮ ತನ್ನ ಜನರ ಅಸಹ್ಯಕರವಾದ ವಾಡಿಕೆಗೆ ಬಲಿ ಬಿದ್ದ ಮುಗ್ಧೆ. ಅವಳ ತಂದೆ ತಾಯಿಗಳೇನೋ ಹರಕೆಯಿಂದ ಮಗಳು ಬದುಕಿರಬಹುದು ಎಂದು ತಿಳಿದಿರಬಹುದು. ಆದರೆ ಈಗ ದಿನವೂ ಅವಳು ಮಾಡುತ್ತಿರುವ ಕೆಲಸದಿಂದ ಅವಳ ಆತ್ಮರೂಪವಾದ ಸ್ತ್ರೀತ್ವವೇ ಸಾಯುತ್ತಿದೆ ಎಂದೆಲ್ಲ ನಿರೂಪಕರು ವಿಚಾರಿಸಿದರು. ನಂತರ ನಿರೂಪಕರು ಚೆನ್ನಮ್ಮನನ್ನು ಕುಳ್ಳಿಸಿಕೊಂಡು, ನಿನ್ನ ಭಾಗದ ದೇವರು ನಿನ್ನನ್ನು ಕಾಪಾಡಬೇಕಕು ಚೆನ್ನಮ್ಮ ಎಂದು ಕಣ್ಣೀರು ಒರೆಸಿಕೊಂಡರು. ಅವರ ಕಣ್ಣೀರನ್ನು ನೋಡಿ ಸ್ವಲ್ಪ ಗಾಬರಿಯಾಗಿರಬೇಕು ಚೆನ್ನಮ್ಮನಿಗೆ. ಅವಳು ಮನಸಾ ಪಾಪಿಷ್ಟೇ ಆಗಿರಲಿಲ್ಲ. ಅಜ್ಞಾನದ ಪಾಪಕ್ಕೆ ಅವಳ ದೇಹ ಮಾತ್ರ ಭಾಗಿಯಾಗಿತ್ತು. ಅವಳ ಆತ್ಮ ಪರಿಶುದ್ಧವಾಗಿತ್ತು. ಅವಳ ಸರಳತೆಯನ್ನು ನೋಡಿ ಅತ್ಯಂತ ಕನಿಕರಗೊಂಡ ನಿರೂಪಕರ ಕಣ್ಣಲ್ಲಿ ಮತ್ತೆ ನೀರೂರಿತು. ತಮ್ಮ ಕಣ್ಣೀರಿನಲ್ಲಿ ಅವಳ ಕಲುಷಿತವಾದ ದೇಹವನ್ನು ತೊಳೆಯಬೇಕೆನಿಸಿತು. ಅವರ ದೇಹ ಆತ್ಮಗಳು ಅವಳಿಗಾಗಿ ಅತ್ಯಂತ ಸ್ನೇಹಮಯವಾದವು. ಮೆಲ್ಲನೆ ಅವಳ ಕೈಹಿಡಿದು ಬೆರಳು ಸವರುತ್ತಾ ಚೆನ್ನಮ್ಮ ಎಂದು ಕರೆದರು. ನಿರೂಪಕರ ಸ್ನೇಹ ಕನಿಕರ ಅವಳ ಆತ್ಮವನ್ನು ಸೋಂಕಿತೆಂದು ತೋರುತ್ತದೆ. ಅವಳು ನಿರೂಪಕರ ಹತ್ತಿರಕ್ಕೆ ಸರಿದು ತಲೆ ತಗ್ಗಿಸಿ ಮೃದುವಾಗಿ, ಏನು ನನ್ನ ದೇವರು ಎಂದಳು. ಇನ್ನು ಮುಂದೆ ಇಂತಹ ಪಾಪದ ಕೆಲಸ ಮಾಡುವುದಿಲ್ಲವೆಂದು ಮಾತು ಕೊಡಬೇಕು. ಈ ಹಿಂದೆ ನೀನು ಯಾರ ಸೇವೆ ಮಾಡಿ ಇಂದು ನಾನು ದೇವರೆಂದು ನನ್ನ ಸೇವೆಗೆ ಬಂದಿದ್ದೀಯೆ. ಒಬ್ಬರು ತಿಂದ ಎಂಜಲವನ್ನು ಇನ್ನೊಬ್ಬರಿಗೆ ಕೊಡಬಹುದೇ? ದೇವರಿಗೆ ಈ ಎಂಜಲು ಹರಿಕೆಯೇ? ನಿನಗೆ ಇದು ಮಹಾಪಾಪದ್ದು ಎಂದು ತಿಳಿದಿದ್ದರೆ ನೀನು ಇದನ್ನು ಮಾಡುತ್ತಿರಲಿಲ್ಲ. ನಿನಗೂ ಸೂಳೆಗೆ ಏನು ವ್ಯತ್ಯಾಸ? ಅವಳಿಗೆ ಅದು ಜೀವನ. ನಿನಗೆ ಜೀವನಕ್ಕೆ ಕಡಿಮೆ ಇಲ್ಲ. ಆದರೆ ಪಾಪವೇನೋ ಒಂದೇ. ದೇವರು ಈ ಪಾಪವನ್ನು ಎಂದಿಗೂ ಒಪ್ಪನು ಎಂದರು ನಿರೂಪಕರು. 2 ಹನಿ ಕಣ್ಣೀರು ಚೆನ್ನಮ್ಮನ ಕೆನ್ನೆಯ ಮೇಲೆ ಫಳಫಳ ಉರುಳಿ ಬಿದ್ದವು. ಚೆನ್ನಮ್ಮನ ಅಜ್ಞಾನದ ತೆರೆ ತೆಗೆದು ಎಸೆಯುವ ಕೆಲಸ ನಿರೂಪಕರ ಪಾಲಿಗಿತ್ತು. ಅಂತೆಯೇ ಅವರು ಚೆನ್ನಮ್ಮನ ಹೃದಯದಲ್ಲಿ ಅವಳು ನಡೆಯುತ್ತಿರುವ ದಾರಿ ಸರಿಯಲ್ಲವೆಂಬ ಭಾವನೆಯನ್ನು ಮೂಡಿಸಿದ್ದರು. ನಂತರ ಅವರು ಚೆನ್ನಮ್ಮನನ್ನು ಕುರಿತು ಇನ್ನು ಮೇಲೆ ಇಂತಹ ಕೆಲಸ ಮಾಡುವುದಿಲ್ಲವೆಂದು ತಮ್ಮ ಎದೆಯ ಮೇಲೆ ಕೈ ಇಟ್ಟು ಆಣೆ ಮಾಡುವಂತೆ ಕೇಳಿದರು. ಚೆನ್ನಮ್ಮ ನಿರೂಪಕರ ಎದೆಯ ಮೇಲೆ ಕೈ ಇಟ್ಟು ಮೆಲ್ಲನೆ ಇನ್ನು ಮೇಲೆ ಇಂತಹ ಕೆಲಸ ಮಾಡುವುದಿಲ್ಲವೆಂದು ಆಣೆ ಇಟ್ಟಳು. ಪೂರ್ಣವಿರಾಮ. ಎದೆಯ ಮೇಲಿಂದ ಏನೋ ಭಾರವನ್ನು ಇಳಿಸಿದಂತಾಗಿ ನಿರೂಪಕರು ದೊಡ್ಡದಾಗಿ ನಿಟ್ಟುಸಿರು ಬಿಟ್ಟರು. ನಂತರ ದೇವರಾಣೆಯಾಗಿಯೂ ಅವಳ ಮೇಲೆ ತಮಗೆ ಸಿಟ್ಟಿಲ್ಲವೆಂದು ಹೇಳಿ ತಮ್ಮೆರಡು ಕೈಗಳಿಂದ ಅವಳ ಮುಖ ಹಿಡಿದು ಹಣೆಯ ಮೇಲೆ ಒಂದು ಮುತ್ತು ಕೊಟ್ಟರು. ಚೆನ್ನಮ್ಮ ಹೊರಟು ಹೋದಳು. ನಿರೂಪಕರಿಗೆ ಇದ್ದಕ್ಕಿದ್ದಂತೆ ಎಚ್ಚರವಾಯಿತು. ಕರಿಯಪ್ಪನವರು ಕೂಗಿ ಎಬ್ಬಿಸಿ ಚೆನ್ನಮ್ಮ ಬಾವಿಗೆ ಬಿದ್ದು ಎಂದಷ್ಟೇ ಹೇಳಿ ಉರುಳಾಡತೊಡಗಿದರು. ಏನೋ ಒಂದು ತೆರೆದ ಅವ್ಯಕ್ತವಾದ ಭೀತಿಯಿಂದ ನಿರೂಪಕರ ಎದೆ ಬಿರಿದು ರಕ್ತ ಚಿಮ್ಮಿದಂತಾಯಿತು. ಅಷ್ಟು ಹೊತ್ತಿಗೆ ಒಬ್ಬರು ಬಂದು ಚೆನ್ನಮ್ಮ ತೋಟದ ಬಾವಿಗೆ ಬಿದ್ದುದನ್ನು ಹೇಳಿದರು. ನಿರೂಪಕರು ಅವರು ಮಾತು ಪೂರೈಸುವ ತನಕ ಪಡೆಯದೆ ಹುಚ್ಚನಂತೆ ಬಾವಿಯ ಕಡೆಗೆ ಓಡ್ತೊಡಗಿದರು. ಬಾವಿಯ ಹತ್ತಿರ 10-12 ಜನ ಗುಂಪು ಕೂಡಿ ನಿಂತಿದ್ದರು. ಚೆನ್ನಮ್ಮನ ಪ್ರಾಣ ಪಕ್ಷಿ ಹಾರಿಹೋಗಿತ್ತು. ಪುಣ್ಯ ಪಾಪದಿಂದ ಅಗಲಿ ಹೋಗಿತ್ತು. ಅಮೃತ ಇಂಗಿಹೋಗಿ ಉಳಿದಿದ್ದುದು ವಿಷದ ಚರಟ. ಇನ್ನೂ ಹೆಚ್ಚು ಹೊತ್ತು ಅಲ್ಲಿ ನಿಲ್ಲಲಾಗದೆ ನಿಧಾನವಾಗಿ ಮನೆಯ ಕಡೆ ನಡೆದರು ನಿರೂಪಕರು.
ನಿರೂಪಕರು ಅದೇ ದಿನ ಸಾಯಂಕಾಲ ಆ ಹಳ್ಳಿಯನ್ನು ಬಿಟ್ಟರು. ಪೊಲೀಸಿನವರೇನೋ ಆತ್ಮಹತ್ಯೆ ಎಂದು ರಿಕಾರ್ಡು ಮಾಡಿಬಿಟ್ಟರು. ಆದರೆ ನಿಜವಾಗಿ ತಾವೇ ಅವಳನ್ನು ಕೊಂದಂತೆನ್ನಿಸಿತು ನಿರೂಪಕರಿಗೆ. ಏನು ಮಾಡಿದರೂ ಈ ಭಾವನೆ ಅವರನ್ನು ಬಿಡುವಂತೆ ತೋರಲಿಲ್ಲ. ತಾವು ಹೇಳಿದುದೆಲ್ಲ ಅವಳ ಮನಸ್ಸಿಗೆ ನಾಟಿ, ಇರುವುದಕ್ಕಿಂತ ಸಾಯುವುದೇ ಮೇಲಾಗಿ ತೋರಿರಬೇಕು ಎಂದುಕೊಂಡರು. ಅವಳನ್ನು ಕೊಠಡಿಯಿಂದ ಹೊರಕ್ಕೆ ಕಳಿಸಿದಾಗ ಅವಳ ಹೃದಯ ಸಾವಿನಿಂದ ತುಂಬಿತ್ತೆಂದು ಈಗ ತೋರತೊಡಗಿತು. ಆ ವೇಳೆಯಲ್ಲಿ ಅವಳನ್ನು ಹೊರಕ್ಕೆ ಕಳಿಸದೇ ಇದ್ದಿದ್ದರೆ ಅವಳ ಸಾಯಬೇಕೆಂಬ ಸಂಕಲ್ಪ ದೂರವಾಗುತ್ತಿತ್ತೋ ಏನೋ, ಬದುಕುತ್ತಿದ್ದಳೋ ಏನೋ. ಅವಳನ್ನು ಬಾವಿಗೆ ತಳ್ಳಿದ್ದು ನನ್ನ ಮಾತುಗಳೇ ನಾನೇ. ಅಯ್ಯೋ, ನಾನೇ ಅವಳನ್ನು ಕೈಯಾರೆ ಕೊಂದ ಹಾಗಾಯಿತಲ್ಲ. ದೇವರ ಎದುರಿನಲ್ಲಿ ಇದಕ್ಕೆ ಒಂದಲ್ಲ ಒಂದು ದಿನ ಉತ್ತರ ಹೇಳಬೇಕು. ಏನು ಹೇಳಲಿ? ತಡೆಯಿಲ್ಲದ ಯೋಚನೆಗಳಲ್ಲಿ ಮುಳುಗಿ ಹೋದರು ನಿರೂಪಕರು.